ಹಾಯ್ ಸ್ನೇಹಿತರೆಲ್ಲರಿಗೂ ನಮಸ್ಕಾರ. ಇವತ್ತು ವಿಡಿಯೋ ಮಾಡ್ತಿರೋ ವಿಚಾರ ಏನಪ್ಪ ಅಂತಂದರೆ, ಈಗೇನು ಪ್ರೆಸೆಂಟ್ ಸಿಚುಯೇಷನ್ ಏನಿದೆ ಅಲ್ವಾ, ಪಹಲ್ಗಾಮ್ ಅಟ್ಯಾಕ್ ಆದಮೇಲೆ 26 ಜನರನ್ನು ಟೆರರಿಸ್ಟ್ ಅಟ್ಯಾಕ್ ಮಾಡಿ ಅವರನ್ನು ಕೊಂದಿದ್ದಾದಮೇಲೆ ನಮ್ಮ ಭಾರತದಿಂದ ಇನ್ನೂ ಸೇಡು ತೀರಿಸ್ಕೊಳ್ಳೋದು ಇನ್ನೂ ಪೆಂಡಿಂಗಲ್ಲೇ ಇದೆ. ಈಗ ಪೆಂಡಿಂಗಲ್ಲಿ ಇರಬೇಕಾದ್ರೆ ಸುಮಾರಷ್ಟು ಪ್ರೆಡಿಕ್ಷನ್ಗಳು ಬರ್ತಾ ಇದ್ದಾವೆ. ಇದೊಂದು ರೈಟ್ ಟೈಮು POKನ ವಶಪಡಿಸ್ಕೊಳ್ಳೋದಕ್ಕೆ ಅಂತ. ಆ ಥರ ಏನಾದರೂ ಮಾಸ್ಟರ್ ಮೈಂಡು ಯೂಸ್ ಮಾಡಿ ಕಾದು ನೋಡಿ ಹೊಡೆಯೋ ತಂತ್ರವನ್ನು ಏನಾದರೂ ಇಂಡಿಯಾ ಪಾಲಿಸ್ತಾ ಇದೆಯಾ? ಅದೇ ರೀತಿ ಈ POK ಏನು ಪಾಕ್ ಆಕ್ಯುಪೈಡ್ ಕಾಶ್ಮೀರ ಅಂತ ಏನಿದೆ ಅಲ್ವಾ, ಈಗ ಅದನ್ನು ಪಾಕಿಸ್ತಾನ ಯಾವ ಥರ ಆಕ್ಯುಪೈ ಮಾಡ್ಕೊಳ್ತು, ಅದು ಈಗೇನಕ್ಕೆ ಅಷ್ಟೊಂದು ಅದು ಭಾರತದ ಅವಿಭಾಜ್ಯ ಅಂಗ ಆಗಿರ್ತಕ್ಕಂಥ POK ಆ ಪರಿಸ್ಥಿತಿಗೆ ಬರೋದಕ್ಕೆ ಕಾರಣ ಏನು, ಪ್ರೆಸೆಂಟ್ ಮುಂದಿನ ನಡೆ ಏನು ಇಂಡಿಯಾದು, ಅಂದರೆ ನಮ್ಮ ಭಾರತದ್ದು ಈ ಅಟ್ಯಾಕ್ ಆದಮೇಲೆ ಯಾವೆಲ್ಲ ತಂತ್ರಗಾರಿಕೆಗಳನ್ನು ಬಳಸ್ಕೊಂಡು ಯಾವ ಥರ ಎಲ್ಲ ಇದನ್ನ ಕೌಂಟರ್ ಅಟ್ಯಾಕ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಅನಾಲಿಸಿಸ್ ಮಾಡೋಣ. ಇದನ್ನೆಲ್ಲ ತಿಳ್ಕೊಬೇಕು ಅಂತಂದ್ರೆ ಬಿಫೋರ್ ಈ POK ಯಾವ ಥರ ಸೃಷ್ಟಿ ಆಯಿತು ಅನ್ನೋದ್ರ ಬಗ್ಗೆ ತಿಳ್ಕೊಬೇಕಾಗುತ್ತೆ. ಸ್ವಲ್ಪ ಹಿನ್ನೆಲೆಯನ್ನು ನೋಡೋದಾದ್ರೆ ನಾವು POKದು ಭಾರತಕ್ಕೆ ಸ್ವತಂತ್ರ ಬರೋದಕ್ಕೂ ಮೊದಲು, ಅಂದರೆ ಏನು ಇಂಡಿಪೆಂಡೆನ್ಸ್ ಬರೋದಕ್ಕೂ ಮೊದಲು ಭಾರತ ಏನಿತ್ತಲ್ವಾ, ಅವಾಗ ಏನು ಡಿವೈಡ್ ಆಗಿರೋದಿಲ್ಲ, ಇಂಡಿಯಾ ಪಾಕಿಸ್ತಾನ ಅಂತ ಡಿವೈಡ್ ಆಗಿರೋದಿಲ್ಲ. ಆದರೆ ಕೆಲವೊಂದು ಪ್ರಾಂತ್ಯಗಳಿರ್ತವೆ, ಆ ಪ್ರಾಂತ್ಯಗಳಿಗೆ ರಾಜರು ಅಂತ ಇರ್ತಾರೆ, ಆ ರಾಜರು ಆ ಪ್ರಾಂತ್ಯಗಳಲ್ಲಿ ಆಳ್ವಿಕೆಯನ್ನು ಮಾಡ್ತಾ ಇರ್ತಾರೆ. ಅದಾಗಿರ್ಬೇಕಾದ್ರೆ ಇನ್ನೇನು ಇಂಡಿಯಾಗೆ ಇಂಡಿಪೆಂಡೆನ್ಸನ್ನು ಡಿಕ್ಲೇರ್ ಮಾಡಬೇಕು ಅನ್ಬೇಕಾದ್ರೆ ಬ್ರಿಟಿಷರ್ಸು ಒಂದು ಆಪ್ಷನ್ಸನ್ನು ಕೊಡ್ತಾರೆ ಇಂಡಿಯಾದಲ್ಲಿರ್ತಕ್ಕಂಥ ಜನರು. ಅಂದರೆ ಅವಾಗ ಇಂಡಿಯಾ ಏಕೀಕೃತವಾಗಿ, ಅಂದರೆ ಪಾಕಿಸ್ತಾನ ಅಂತ ಡಿವೈಡ್ ಆಗಿರೋದಿಲ್ಲ. ಜಿನ್ನಾ ಅವರು ಅದು ಪ್ರಸ್ತಾವನೆ ಇಟ್ಟು ಏನು ರಿಲಿಜಿಯನ್ ಬೇಸ್ ಮೇಲೆ ನಮಗೆ ಪಾಕಿಸ್ತಾನ ಸಪ್ರೇಟ್ ಕಂಟ್ರಿ ಬೇಕು ಅಂತ ಹೇಳಿರ್ಬೇಕಾದ್ರೆ ಇಂಡಿಯಾ ಮತ್ತು ಪಾಕಿಸ್ತಾನ ಎರಡು ಕಂಟ್ರಿ ಇನ್ನೇನು ಇಂಡಿಪೆಂಡೆನ್ಸ್ ಡಿಕ್ಲೇರ್ ಮಾಡಬೇಕು. ಆ ಟೈಮಲ್ಲಿ ಬ್ರಿಟಿಷರ್ಸು ಎರಡು ಆಪ್ಷನ್ಗಳನ್ನು ಕೊಡ್ತಾರೆ ಅಲ್ಲಿರ್ತಕ್ಕಂಥ ಜನಗಳಿಗೆ. ಇದರ್ ನೀವು ಬೇಕಂತಂದ್ರೆ ಪಾಕಿಸ್ತಾನ್ಗಾದ್ರೂ ಇಷ್ಟು ನಿಮ್ಗೆ ಹೋಗ್ಬೇಕು ಅನ್ಸಿದ್ರೆ ಪಾಕಿಸ್ತಾನ ಕಂಟ್ರಿಗಾದ್ರೂ ಹೋಗ್ಬೋದು, ಇಲ್ಲ ಅಂತಂದ್ರೆ ನೀವು ಇಂಡಿಯಾದಲ್ಲಿ ಇರಬೇಕು ಅಂತಂದ್ರೆ ಇಂಡಿಯಾದಲ್ಲೇ ಕೂಡ ಉಳ್ಕೋಬಹುದು ಅಂತ ಆ ಥರ ಆಪ್ಷನ್ಸನ್ನು ಕೊಡ್ತಾರೆ. ಆ ಥರ ಆಪ್ಷನ್ಸ್ ಇರಬೇಕಾದ್ರೆ ಸುಮಾರಷ್ಟು ಏನು ಪ್ರಾಂತ್ಯಗಳಿರ್ತವೆ, ಆ ಪ್ರಾಂತ್ಯದಲ್ಲಿ ಯಾವೆಲ್ಲ ರಾಜರುಗಳು ಆಳ್ವಿಕೆ ಮಾಡ್ತಾ ಇರ್ತಾರಲ್ಲ, ಅವರೆಲ್ಲ ಸುಮಾರಷ್ಟು ಜನ ಪಾಕಿಸ್ತಾನಕ್ಕೆ ಯಾರು ಹೋಗ್ಬೇಕು ಅವ್ರು ಆ ಕಡೆ ಆಸಕ್ತಿ ತೋರಿಸ್ತಾರೆ, ಆ ಕಡೆಗೆ ಹೋಗ್ತಾರೆ. ಇನ್ನು ಕೆಲವರೆಲ್ಲ ಇಂಡಿಯಾದಲ್ಲಿ ಇರ್ಬೇಕಂತ ಯಾರಿಗೆ ಆಸಕ್ತಿ ಇರುತ್ತೋ ಅವ್ರು ಇಂಡಿಯಾದಲ್ಲೇ ಮೆರ್ಜ್ ಆಗ್ತಾರೆ, ಅವರು ಆ ಸಂಸ್ಥಾನಗಳನ್ನು ಇಂಡಿಯಾದಲ್ಲೇ ವಿಲೀನ ಮಾಡ್ತಾರೆ. ಕೆಲವೊಂದಷ್ಟು ಬೆರಳೆಣಿಕೆಯಷ್ಟು ಪ್ರಾಂತ್ಯಗಳೇನು ಮಾಡ್ತಾರೆ ಅಂದರೆ ಅಲ್ಲಿರ್ತಕ್ಕಂಥ ರಾಜರುಗಳು ಆ ಕಡೆ ಹೋಗೋದಕ್ಕೂ ಇಷ್ಟ ಇಲ್ಲದೆ, ಈ ಕಡೆ ವಿಲೀನ ಮಾಡೋದಕ್ಕೂ ಇಷ್ಟ ಇಲ್ಲದೆ ಸ್ವತಂತ್ರವಾಗಿ ಆಳ್ವಿಕೆಯನ್ನು ನಡೆಸಬೇಕು ಅನ್ನೋ ಇಂಗಿತವನ್ನು ವ್ಯಕ್ತಪಡಿಸ್ತಾರೆ. ಅದರಲ್ಲಿ ಕೆಲವೊಂದು ಈಗ ಏನು ಹೈದರಾಬಾದ್ ನಿಜಾಮ್ಸ್ ಅಂತ ಇರ್ತಾರಲ್ವ, ಅವಾಗ ಅದರಲ್ಲಿ ಅವರು ಒಬ್ಬರು ಬರ್ತಾರೆ. ಜುನಾಗಢ ಸಂಸ್ಥಾನದಲ್ಲಾಗಿರ್ಬೋದು, ಮತ್ತು ಕಾಶ್ಮೀರ ಈಗೇನು ನಾನು ಡಿಸ್ಕಸ್ ಮಾಡ್ತಾ ಇದ್ದಿಲ್ಲ ಈ ಟಾಪಿಕಲ್ಲಿ, ಅಲ್ಲಿರ್ತಕ್ಕಂಥ ಒಬ್ಬ ರಾಜ ಹರಿ ಸಿಂಗ್ ಅಂತ ಹೇಳ್ಬಿಟ್ಟು. ಆ್ಯಂಡ್ ಈಗ ನಿಜಾಮ್ರ ಬಗ್ಗೆ ಹೇಳೋಕೋದ್ರೆ ವಿಡಿಯೋ ತುಂಬ ಲೆಂತ್ ಆಗೋಗುತ್ತೆ. ನಾವಿಲ್ಲಿ ಈಗ ಸ್ಪೆಸಿಫಿಕ್ ಆಗಿ ನಾವು ಏನು ಕಾಶ್ಮೀರ ಬಗ್ಗೆ ಮಾತಾಡ್ತಾ ಇರೋದ್ರಿಂದ ಆಗಿನ ಪ್ರಾಂತ್ಯದಲ್ಲಿ ಏನು ಹರಿ ಸಿಂಗ್ ಅಂತ ರಾಜ ಇರ್ತಾನೆ. ಹರಿ ಸಿಂಗ್ ಅಂತ ರಾಜ ಇರಬೇಕಾದ್ರೆ ಅವನು ಆ ಕಡೆ ಪಾಕಿಸ್ತಾನ್ಗೂ ಹೋಗೋದಿಲ್ಲ, ಈ ಕಡೆ ಇಂಡಿಯಾದಾಗೂ ವಿಲೀನ ಆಗೋದಕ್ಕೆ ಒಪ್ಪೋದಿಲ್ಲ. ಅವನು ನಾನು ಸ್ವತಂತ್ರವಾಗಿರಬೇಕು, ನಾನು ಸ್ವತಂತ್ರವಾಗಿ ಇಲ್ಲಿ ಪರಿಪಾಲನೆಯನ್ನು ಮಾಡಬೇಕಾಗುತ್ತೆ, ನಾನು ಇಲ್ಲಿ ಆಳ್ವಿಕೆಯನ್ನು ಮಾಡಬೇಕಾಗುತ್ತೆ ಅಂತ ಅವನು ಇಂಡಿಪೆಂಡೆಂಟ್ ಆಗಿರೋದಕ್ಕೆ ಅವ್ನು ಡಿಸೈಡ್ ಮಾಡ್ತಾನೆ. ಆ ಥರ ಡಿಸೈಡ್ ಮಾಡಬೇಕಾದ್ರೆ ಪಾಕಿಸ್ತಾನ ಏನು ಮಾಡುತ್ತೆ ಅಂತಂದರೆ ಏನಾದರೂ ಇವನ್ನ ಸೋಲಿಸ್ಬಿಟ್ಟು, ಅಂದರೆ ರಾಜ ಹರಿ ಸಿಂಗನನ್ನು ಸೋಲಿಸಿ ಏನು ಪಾಕಿಸ್ತಾನ ಪಕ್ಕದಲ್ಲೇ ಇರ್ತಕ್ಕಂಥ ಕಾಶ್ಮೀರ ಏನಿದೆ ಅಲ್ಲ, ಆ ಭೂಪ್ರದೇಶವನ್ನು ಕೂಡ ತಾವು ಆಕ್ಯುಪೈ ಮಾಡ್ಕೋಬೇಕು, ಅದನ್ನ ತನ್ನ ಅಧೀನಕ್ಕೆ ತಗೋಬೇಕು ಅಂತ ಹೇಳಿಬಿಟ್ಟು ಅಲ್ಲಿರ್ತಕ್ಕಂಥ ಸ್ವಲ್ಪ ಬುಡಕಟ್ಟು ಜನಾಂಗ ಏನಿರ್ತಾರಲ್ಲ ಅವ್ರಿಗೆ ಯುದ್ಧ ಮಾಡೋದಕ್ಕೆ ಕಳಿಸ್ಕೊಡ್ತಾರೆ. ಅದಾದಮೇಲೆ ಅವರು ಕಾಶ್ಮೀರದ ಮೇಲೆ ಯುದ್ಧ ಮಾಡ್ತಾರೆ. ಅದಾದಮೇಲೆ ಅವ್ರ ಸೇನೆಯಿಂದ ಕೂಡ ಅಟ್ಯಾಕ್ ಮಾಡ್ತಾರೆ. ಆ ಥರ ಅಟ್ಯಾಕ್ ಮಾಡಬೇಕಾದ್ರೆ ರಾಜ ಹರಿ ಸಿಂಗ್ ಅವ್ರನ್ನ ಎದುರಿಸುವಷ್ಟು ಕೆಪಾಸಿಟಿ ಅವ್ನಿಗಿರೋದಿಲ್ಲ. ಆವಾಗ ಏನು ಇಲ್ಲಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಮತ್ತು ನೆಹರು ಅವರು ಇರ್ತಾರಲ್ಲ, ಅವ್ರಿಗೆ ಪತ್ರವನ್ನು ಬರೆದು ಸಹಾಯ ಬೇಕು ಅಂತ ಕೇಳ್ಕೊಳ್ತಾನೆ. ಈ ಥರ ಅಟ್ಯಾಕ್ ಮಾಡ್ತಾ ಇದ್ದಾರೆ, ನಮಗೆ ಸಹಾಯ ಬೇಕು ಅಂತ ಹೇಳ್ಬಿಟ್ಟು ನೆಹರು ಮತ್ತು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರಿಗೆ ಮನವಿಯನ್ನು ಮಾಡ್ತಾರೆ. ಹರಿ ಸಿಂಗ್ ಏನು ಮನವಿ ಮಾಡ್ತಾರಲ್ಲ ಸರ್ದಾರ್ ವಲ್ಲಭಾಯ್ ಪಟೇಲ್ ಮತ್ತು ಜವಾಹರ್ಲಾಲ್ ನೆಹರು ಅವ್ರ ಹತ್ರ, ಸಹಾಯ ಬೇಕು, ಸೈನ್ಯ ಬೇಕು ನಮಗೆ ಇಲ್ಲಿ ಅವ್ರನ್ನ ಹಿಮ್ಮೆಟ್ಟಿಸೋದಕ್ಕೆ ಅಂದಾಗ, ಅವಾಗ ಇವರೊಂದು ಕಂಡೀಷನನ್ನು ಹಾಕ್ತಾರೆ. ಈಗೇನು ನೀವು ನಿಮ್ಮ ಪ್ರಾಂತ್ಯ ಏನಿದೆ, ನೀವು ಭಾರತದಲ್ಲಿ ವಿಲೀನ ಆಗ್ತೀರಿ ಅನ್ನೋ ಹಾಗಿದ್ರೆ ನಾವು ನಿಮಗೆ ಸಹಾಯವನ್ನು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಒಂದು ಅಗ್ರಿಮೆಂಟನ್ನು ಮಾಡ್ತಾರೆ. ಅಗ್ರಿಮೆಂಟ್ ಮಾಡಬೇಕಾದ್ರೆ ಅದಕ್ಕೆ ರಾಜ ಹರಿ ಸಿಂಗ್ ಬೇರೆ ದಾರಿ ಇಲ್ಲದೆ ಒಪ್ಕೊಳ್ತಾರೆ. 1947 ಅಕ್ಟೋಬರ್ 26ನೇ ತಾರೀಕು ಭಾರತದಲ್ಲಿ ವಿಲೀನ ಆಗೋದಕ್ಕೆ ಒಪ್ಕೊಂಡು ಸಹಿಯನ್ನು ಮಾಡ್ತಾರೆ. ಅಕ್ಟೋಬರ್ 27, 1947ರಲ್ಲಿ ಇಂಡಿಯನ್ ಆರ್ಮಿ ಅಲ್ಲಿ ಕಾಶ್ಮೀರದಲ್ಲಿ ಇಳಿಯುತ್ತೆ ಆಪರೇಷನ್ಗೆ ಅಂತ. ಅಲ್ಲೇನು ಸೈನಿಕರು ಈ ಪ್ರಾಂತ್ಯದ ಮೇಲೆ ಅಟ್ಯಾಕ್ ಮಾಡ್ತಾ ಇರ್ತಾರೆ, ಸೋಲ್ಜರ್ಸ್ ಏನು ಪಾಕಿಸ್ತಾನ ಕಡೆಯಿಂದ ಬಂದಿರ್ತಾರೆ ಅವ್ರನ್ನೆಲ್ಲ ಹಿಮ್ಮೆಟ್ಟಿಸುತ್ತೆ.
ಅವ್ರ ಮೇಲೆಲ್ಲ ಫೈಟ್ ಮಾಡಿಬಿಟ್ಟು ಏನು ಪೂಂಚ್ ಮತ್ತು ಕಾರ್ಗಿಲ್ ಏನು ಪ್ರಾಂತ್ಯಗಳಿರುತ್ತಲ್ಲ ಅಲ್ಲಿ ಅದಕ್ಕಿಂತ ಹೊರಗಡೆ ತನಕ ಅವರನ್ನು ಹಿಮ್ಮೆಟ್ಟಿಸಿರುತ್ತೆ ಇಂಡಿಯನ್ ಆರ್ಮಿ ಅನ್ನೋದು. ಇನ್ನು ಕೆಲವೇ ದಿನಗಳಾಗಿದ್ದರೆ ಕಂಪ್ಲೀಟಾಗಿ ಅವ್ರನ್ನೆಲ್ಲ ಹಿಮ್ಮೆಟ್ಟಿಸಿ ಏನು ಈಗೇನು POK ಅಂತ ನಾವೇನು ಕರಿತೀವಲ್ವ ಅಷ್ಟು ನಮ್ಮ ವಶದಲ್ಲೇ ಇರ್ತಾಯಿತ್ತು. ಈಗೇನು ಕಾಶ್ಮೀರ ಏನು ಮ್ಯಾಪಲ್ಲಿ ನಾವು ನೋಡ್ತೀವಲ್ಲ ಅಫಿಷಿಯಲ್ ಆಗಿ ಅಷ್ಟು ನಮ್ಮದೇ ಆಗ್ತಾಯಿತ್ತು. ಆ ಟೈಮಲ್ಲಿ ನೆಹರು ಅವ್ರು ಏನು ಮಾಡ್ತಾರೆ ಅಂತಂದರೆ ಇಲ್ಲ ಈ ಥರ ಪರಿಸ್ಥಿತಿಗಳನ್ನು ಇವ್ರು ಏನು ಮಾಡ್ತಾರೆ ಅಂತಂದರೆ ಇದನ್ನ ವಿಶ್ವಸಂಸ್ಥೆಯಲ್ಲಿ ಪ್ರಸ್ತಾವನೆ ಮಾಡೋದಕ್ಕೆ ಮುಂದಾಗ್ಬಿಡ್ತಾರೆ. ಪ್ರಸ್ತಾವನೆ ಮಾಡಬೇಕಾದ್ರೆ ಅಲ್ಲಿ ಇದನ್ನ ಖ್ಯಾತಿ ತೆಗಿತಾರೆ. ಖ್ಯಾತಿ ತೆಗಿಬೇಕಾದ್ರೆ ವಿಶ್ವಸಂಸ್ಥೆ ಏನು ಮಾಡಿಬಿಡುತ್ತೆ ಅಂತಂದರೆ ಈಗೇನು ಎಲ್ಲಿ ಯಾವ ಸೈನ್ಯಗಳು ಎಲ್ಲಿದ್ದಾವೋ ಅಲ್ಲೇ ಯಥಾಸ್ಥಿತಿಯನ್ನು ಕಾಯ್ದುಕೊಳ್ಳಿ ಅಂತ ಹೇಳ್ಬಿಟ್ಟು ಅಲ್ಲೊಂದು LOC ಲೈನ್ ಆಫ್ ಕಂಟ್ರೋಲ್ ಅಂತ ಒಂದು ಲೈನನ್ನು ಹಿಡಿದುಬಿಡುತ್ತೆ. ಲೈನನ್ನು ಹಿಡಿದ್ಬಿಟ್ಟು ಒಂದು ಕದನ ವಿರಾಮ ಏನು ಸೀಸ್ ಫೈರನ್ನು ಕೊಟ್ಬಿಡುತ್ತೆ. 1949 ಜನವರಿ 1ಕ್ಕೆ ಕದನ ವಿರಾಮವನ್ನು LOCಯನ್ನು ಹಿಡಿದ್ಬಿಟ್ಟು ಈ ಕಡೆ ಇರೋರು ಇದು ನಿಮ್ಮದೇ, ಆ ಕಡೆ ಇರೋದು ಅವ್ರದೇ ಅಂತ ಹೇಳ್ಬಿಟ್ಟು LOCನ ಲೈನ್ ಆಗಿಬಿಟ್ಟು ಅಲ್ಲಿಗೆ ಈ ಕದನ ವಿರಾಮವನ್ನು ಮಾಡಿಬಿಡುತ್ತೆ. ಆವಾಗ ಏನಾಗುತ್ತೆ ಅಂದರೆ ಈ POK ಏನು ಪಾಕ್ ಆಕ್ಯುಪೈಡ್ ಕಾಶ್ಮೀರ್ ಅಂತ ಕರಿತೀವಲ್ವ, ಸೊ ಆ ಲೈನ್ ಆಫ್ ಕಂಟ್ರೋಲಿಂದ ಆ ಕಡೆ ಇರೋದು ಈ ಪ್ರಸ್ತಾವನೆಯನ್ನೇನಾದರೂ ವಿಶ್ವಸಂಸ್ಥೆಗೆ ತಗೊಂಡು ಹೋಗಿಲ್ಲ ಅಂದರೆ 1-2-3 ದಿವಸದಲ್ಲಿ ಆ ಕಂಪ್ಲೀಟಾಗಿ ನಮ್ಮ ಕಾಶ್ಮೀರ ಏನಿದೆ ಅಲ್ಲ ನಮ್ಮದೇ ಆಗೋಗ್ತಾಯಿತ್ತು. ಬಟ್ ನೆಹರು ಅವರು ಅಲ್ಲಿ ತಗೊಂಡು ಹೋಗಿದ್ರಿಂದ ಅವರು ಕದನ ವಿರಾಮ ಮಾಡೋದಕ್ಕೋಸ್ಕರ LOC ಆಗ್ಬಿಟ್ಟು ಅಲ್ಲಿಗೆ ಮಾಡಿಬಿಡ್ತಾರೆ. ಆವಾಗ ಪಾಕ್ ಆಕ್ಯುಪೈಡ್ ಕಾಶ್ಮೀರ್ ಅಂತ ಅವ್ರು ಏನು ನಮ್ಮ ಪ್ರದೇಶದಲ್ಲಿ ಇರ್ತಾರೆ ಅದನ್ನ ಕರಿತೀವಿ. ಆ್ಯಂಡ್ ಅವರು ಏನು ಪಾಕಿಸ್ತಾನ ಅವ್ರು ಇರ್ತಾರಲ್ಲ ನಾವಿರ್ತಕ್ಕಂಥ ಕಾಶ್ಮೀರ ಅನ್ನೋದು ಇಂಡಿಯಾ ಆಕ್ಯುಪೈಡ್ ಕಾಶ್ಮೀರ್ ಅಂತ ಅವರು ಕೂಡ ಅದನ್ನ ಕರೀತಾರೆ ಅಂತಾನೆ. ಏನು POK ಅಂತ ಏನು ಕರಿತೀವಲ್ಲ ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರ್ ಅಂತ ಅದರಲ್ಲಿ ಕೆಲವೊಂದು ಪ್ರದೇಶಗಳನ್ನು ಅದು ವಿಂಗಡಣೆ ಮಾಡ್ಕೊಂಡು ಈಗ ಅಲ್ಲಿ ಆಳ್ವಿಕೆಯನ್ನು ಮಾಡ್ತಾ ಇದೆ. ಪಾಕಿಸ್ತಾನ ಅಂತ ಕಂಟ್ರೋಲಲ್ಲಿದೆ ಅಂತಲೇ ಹೇಳ್ಬೋದು. ಗಿಲ್ಗಿಟ್ ಬಲ್ಕಿಸ್ತಾನ್ ಮತ್ತು ಆಜಾದ್ ಕಾಶ್ಮೀರ್ ಅಂತ ಹೇಳ್ಬಿಟ್ಟು ಅಲ್ಲಿ ಈಗ ಅದು ಕಂಟ್ರೋಲನ್ನು ಮಾಡ್ತಾ ಇದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಇದಷ್ಟೇ ಅಲ್ದಿರ ಏನಾಯಿತು ಅಂತಂದರೆ 1967ರಲ್ಲಿ ನಮಗೆ ಇಂಡಿಯಾ ಆ್ಯಂಡ್ ಚೈನಾ ಯುದ್ಧ ಏನಾಗ್ತದೆ, ಚೈನಾ ಆಗಬೇಕಾದ್ರೆ ಅಲ್ಲಿ ಮೇಲುಗೈನ ಚೈನಾನೇ ಸಾಧಿಸಿದೆ ಅಂತಲೇ ಹೇಳ್ಬೋದು, ಅದರಲ್ಲಿ ನೋ ಡೌಟ್. ಅವಾಗ ಇದಷ್ಟೇ ಅಲ್ದಿರ ಅವ್ರೇನು ಮಾಡ್ತಾರೆ, ಕಾಶ್ಮೀರದಲ್ಲಿ ಒಂದು ಭಾಗ ಆಗಿರ್ತಕ್ಕಂಥ ಅಕ್ಷಯ್ ಚಿನ್ ಅನ್ನೋದನ್ನ ವಶಪಡಿಸ್ಕೊಳ್ತಾರೆ. ಆ ಯುದ್ಧದಲ್ಲಿ ಅವರು ಅಕ್ಷಯ್ ಚಿನ್ ಅನ್ನೋ ಒಂದು ಭೂ ಪ್ರದೇಶವನ್ನು ಚೈನಾ ಕೂಡ ನಮ್ಮ ಕಡೆಯಿಂದ ಆಕ್ಯುಪೈ ಮಾಡಿಬಿಡುತ್ತೆ. ಸೊ ಆ ಅಕ್ಷಯ್ ಚಿನ್ ಅನ್ನೋದು ಈ ಕಾಶ್ಮೀರದಲ್ಲಿ ಏನು ಈ ಪಾಕ್ ಆಕ್ಯುಪೈಡ್ ಕಾಶ್ಮೀರ ಏನಿರುತ್ತಲ್ವ, ಸೊ ಅದರಲ್ಲಿ ಕೆಲವೊಂದು ನಮಗೆ ಉಳಿದಿರ್ತಕ್ಕಂಥ ಪ್ರದೇಶದಲ್ಲಿ ಅದೊಂದು ಅಕ್ಷಯ್ ಚಿನ್ ಅನ್ನೋ ಪ್ರದೇಶವನ್ನು ಚೈನಾ ಕೂಡ ಆಕ್ಯುಪೈ ಮಾಡ್ಕೊಳ್ಳುತ್ತೆ. ಅದ್ರ ವಿಸ್ತೀರ್ಣ ನೋಡೋದಾದರೆ 37,244 ಚದರ ಕಿಲೋಮೀಟರ್ ಆಗಿರುತ್ತೆ ಆ ಅಕ್ಷಯ್ ಚಿನ್ ಅನ್ನೋದು. ಅದಷ್ಟೇ ಅಲ್ದಿರ 1963ರಲ್ಲಿ ಈ ಪಾಕಿಸ್ತಾನ ಏನು ಮಾಡುತ್ತೆ ಅಂತಂದರೆ ಈಗೇನು ನಮಗೇನು ಪಾಕ್ ಆಕ್ಯುಪೈಡ್ ಕಾಶ್ಮೀರ್ ಇದೆ ಅಲ್ಲ ಅದರಲ್ಲಿ ಒಂದು ಭಾಗವನ್ನು ಗಿಫ್ಟ್ ಆಗಿ ಚೈನಾ ಕೊಟ್ಬಿಡುತ್ತೆ. ಸೊ 1963ರಲ್ಲಿ ಶೆಕ್ಸ್ಗಾಮ್ ವ್ಯಾಲಿ ಅಂತ ಹೇಳ್ಬಿಟ್ಟು ಅದನ್ನು ಚೈನಾಗೆ ಗಿಫ್ಟ್ ಆಗಿ ಕೊಟ್ಬಿಡುತ್ತೆ. ಇದರಿಂದ ತುಂಬ ಹೊಡೆತ ಆಗುತ್ತಾನೆ ಇಂಡಿಯಾಗೆ ಅಂತ ಹೇಳ್ಬೋದು. ಇಂಡಿಯಾ ಅನ್ನೋದು ಅಫಿಷಿಯಲಿ ಏನು ಆಫ್ಘಾನಿಸ್ತಾನ್ ಬಾರ್ಡ್ರನ್ನು ಅಲ್ಲಿ ಕ್ರಾಸ್ ಆಗ್ತಾ ಇರುತ್ತೆ, ನಮ್ಮ ಇಂಡಿಯಾ ಮ್ಯಾಪ್ಗೆ ಅದು ಕ್ರಾಸ್ ಆಗ್ತಾ ಇರುತ್ತೆ. ಅಂದರೆ ಏನು ಬಾರ್ಡ್ರನ್ನು ಹಂಚ್ಕೊಂಡಿರುತ್ತೆ ಇಂಡಿಯಾ ಆ್ಯಂಡ್ ಆಫ್ಘಾನಿಸ್ತಾನಲ್ಲಿ. ಇದನ್ನು ಗಿಫ್ಟಾಗಿ ಅವ್ರು ಕೊಟ್ಟಿದ್ದಾದಾಗ ಏನಾಗ್ಬಿಡುತ್ತೆ ಅಂತಂದರೆ ಅಫಿಷಿಯಲಿ ನಮಗೆ ಇಂಡಿಯಾ ಆ್ಯಂಡ್ ಆಫ್ಘಾನಿಸ್ತಾನ್ಗೆ ಬಾರ್ಡರ್ ಅನ್ನೋದು ಟಚ್ ಇಲ್ಲದೆ ಆಗ್ಬಿಡುತ್ತೆ, ಅವ್ರ ಕಂಟ್ರೋಲ್ಗೆ ಹೋಗ್ಬಿಡುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ಅದು ಗಿಫ್ಟ್ ಕೊಟ್ಟಿದ್ದಾದಮೇಲೆ ಈಗೇನು ಬಿಫೋರು ಕಾಶ್ಮೀರದಲ್ಲಿ ಏನು ಚೀನಾ ವಶದಲ್ಲಿತ್ತಲ್ಲ ಅಕ್ಷಯ್ ಚಿನ್ ವಿಸ್ತೀರ್ಣ ಏನು ಹೇಳಿದ್ನಲ್ಲ ನಾನು 37,544 ಚದರ ಕಿಲೋಮೀಟರು. ಈ ಒಂದು ಗಿಫ್ಟ್ ಅಂತ ನಾವೇನು ಶೆಕ್ಸ್ಗಾಮ್ ವ್ಯಾಲಿಯನ್ನು ಗಿಫ್ಟ್ ಕೊಟ್ಟಮೇಲೆ ಪಾಕಿಸ್ತಾನ ಅನ್ನೋದು ಗಿಫ್ಟ್ ಕೊಟ್ಟಮೇಲೆ ಅದರ ವಿಸ್ತೀರ್ಣ ಅಂದರೆ ಚೈನಾ ಕಂಟ್ರೋಲಲ್ಲಿ ಇರ್ತಕ್ಕಂಥ ಒಂದು ಪ್ರದೇಶದ ವಿಸ್ತೀರ್ಣ ಅನ್ನೋದು ಎಷ್ಟಾಗುತ್ತೆ ಅಂದರೆ 42,735 ಚದರ ಕಿಲೋಮೀಟ್ರು ಈಗ ಚೈನಾ ಕಂಟ್ರೋಲಲ್ಲಿದೆ ಆ ಕಾಶ್ಮೀರ ಅಷ್ಟೊಂದು ಪ್ರದೇಶ ಅಂತಲೇ ಹೇಳೋದು. ಅಕ್ಷಯ್ ಚಿನ್ ಆ್ಯಂಡ್ ಇದೇನು ಗಿಫ್ಟ್ ಕೊಟ್ರಲ್ಲ ಇದು ಶೆಕ್ಸ್ಗಾಮ್ ವ್ಯಾಲಿ, ಸೊ ಇಷ್ಟು ಚೈನಾ ಕಂಟ್ರೋಲಲ್ಲಿ ಅಷ್ಟು ವಿಸ್ತೀರ್ಣದ ಭೂಪ್ರದೇಶ ಅನ್ನೋದು ಚೈನಾ ಕಂಟ್ರೋಲಲ್ಲಿದೆ ಅಂತಲೇ ಹೇಳ್ಬೋದು. ಅದಷ್ಟೇ ಅಲ್ದಿರ ಮತ್ತೇನಾಗುತ್ತೆ ಅಂದರೆ ಇದು ಒಂದು ಸೂಕ್ಷ್ಮ ಪ್ರದೇಶ ಅಂತಲೇ ಹೇಳ್ಬೋದು ಕಾಶ್ಮೀರ ಅನ್ನೋದು. ಯಾಕಂತಂದರೆ ಅಲ್ಲಿ ಡಿಫ್ರೆಂಟ್ ರಿಲಿಜಿಯನ್ಸ್ಗಳಿರ್ತದೆ. ಅದಲ್ಲದೆ ಅದು ಹೆಚ್ಚಾಗಿ ಮುಸ್ಲಿಂ ಜನಾಂಗ ಕೂಡ ಅಲ್ಲಿ ಜಾಸ್ತಿ, ಅಂದರೆ ಮುಸ್ಲಿಂ ಸಮುದಾಯ ಅನ್ನೋದು ತುಂಬ ಜಾಸ್ತಿ ಇರುತ್ತೆ ಅಂತ ಹೇಳ್ಬೋದು. ಇನ್ನು ಆ ಭಾಗದಲ್ಲಿ ಯಾವೆಲ್ಲ ರಿಲಿಜಿಯನ್ಸ್ ಎಷ್ಟು ಪರ್ಸೆಂಟೇಜ್ ಅಂತ ನೋಡೋದಾದರೆ ನಾವು, ಸೊ ಅಲ್ಲಿ ಮುಸ್ಲಿಮ್ಸ್ ಬಂದ್ಬಿಟ್ಟು 68.8% ಇದ್ದಾರೆ, ಆ್ಯಂಡ್ ಹಿಂದೂಸು 28.8% ಇದ್ದರೆ 1.9% ಇರ್ತಾರೆ, ಆ್ಯಂಡ್ ಕ್ರಿಶ್ಚಿಯನ್ಸ್ ಬಂದ್ಬಿಟ್ಟು 0.28 ಆ್ಯಂಡ್ ಅದರ್ಸ್ ಬಂದ್ಬಿಟ್ಟು 0.21% ಅಷ್ಟು ಪಾಪ್ಯುಲೇಷನ್ನು ಅಲ್ಲಿದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಜಮ್ಮು ಅಲ್ಲಾದರೆ ಹಿಂದೂಗಳ ಪರ್ಸೆಂಟೇಜು ಜಾಸ್ತಿ ಇರುತ್ತೆ, ಆ್ಯಂಡ್ ಕಾಶ್ಮೀರಿಗೆ ಕಂಪೇರ್ ಮಾಡಿಕೊಂಡ್ರೆ ಅಲ್ಲಿ ಬಂದ್ಬಿಟ್ಟು ಮುಸ್ಲಿಮ್ಸ್ ಅನ್ನೋದು ಜಾಸ್ತಿ ಇರ್ತಾರೆ ಅಂತಲೇ ಹೇಳ್ಬೋದು. ಈ ಪಾಕ್ ಆಕ್ಯುಪೈಡ್ ಕಾಶ್ಮೀರನ ಈಗೇನು ಪಾಕಿಸ್ತಾನ ಇದೆ ಅಲ್ವಾ, ಒಂದು ಈ ಟೆರರ್ ಪ್ಯಾಡ್ಗಳೆಲ್ಲ ಲಾಂಚ್ ಮಾಡ್ಕೊಳ್ಳೋದಕ್ಕೆ ಅದು ಒಂದು ನೆಲೆಯಾಗಿ ಮಾಡಿಬಿಟ್ಟಿದೆ ಈ POKನ.
ಅದಷ್ಟೇ ಅಲ್ದಿರ ಅಂಡ್ ನಾನೇನು POK ಅಲ್ಲಿ ಅಲ್ಲೇನು ಗಿಲ್ಗಿಟ್ ಬಲ್ಕಿಸ್ತಾನ್ ಅಂತ ಏನಿದೆ ಅಲ್ಲೆಲ್ಲಿ ಸುಮಾರಷ್ಟು ರಿಸೋರ್ಸಸ್ಗಳಿದ್ದಾವೆ ಅಂತಲೇ ಹೇಳ್ಬೋದು, ಖನಿಜ ಸಂಪನ್ಮೂಲಗಳಿದ್ದಾವೆ. ಅದರಿಂದ ನಮಗೂ ಅಷ್ಟೊಂದು ಇಂಪಾರ್ಟೆಂಟ್ ಆಗುತ್ತೆ ಆ ಪ್ಲೇಸು. ಅಂಡ್ ಪಾಕಿಸ್ತಾನ ಕೂಡ ಅದಕ್ಕೋಸ್ಕರ ಅದನ್ನ ತುಂಬ ಇಂಪಾರ್ಟೆಂಟ್ ಅಂತ ಅದನ್ನ ಕನ್ಸಿಡರ್ ಮಾಡುತ್ತೆ. ಮೋರೋವರ್ ಅದು ನಮಗೆ ಸೇರ್ಬೇಕಾಗಿರ್ತಕ್ಕಂಥ ಪ್ರಾಂತ್ಯ ಇರುತ್ತೆ. ಇದು POK ಅಂಡ್ ಕಾಶ್ಮೀರ್ನ ಹಿನ್ನೆಲೆ ಆಗಿತ್ತು. ಇನ್ನು ಈಗ ಪ್ರೆಸೆಂಟ್ ಈಗಿರ್ತಕ್ಕಂಥ ವಾಸ್ತವವನ್ನು ಅನಾಲಿಸಿಸ್ ಮಾಡಿ ಮಾತಾಡೋದಾದ್ರೆ ಈಗೇನಾದ್ರೂ ಯುದ್ಧ ಆಗುತ್ತಾ, ಆದರೆ ಯಾವೆಲ್ಲ ಪರಿಸ್ಥಿತಿಗಳಿದ್ದಾವೆ ಆ್ಯಂಡ್ ಯಾವ ರೀತಿ ಯುದ್ಧವನ್ನು ಮಾಡಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ಸೊ ನಾವು ಡಿಸ್ಕಸ್ ಮಾಡ್ತಾ ಹೋಗೋದಾದರೆ, ಪಾಕಿಸ್ತಾನ ಅನ್ನೋದು ಆಲ್ರೆಡಿ ಭಿಕ್ಷೆ ಬೇಡ್ತಾ ಇರ್ತಕ್ಕಂಥ ಕಂಟ್ರಿ. ಸುಮಾರಷ್ಟು ದೇಶಗಳ ಹತ್ರ ಸಾಲ ಕೇಳ್ಕೊಂಡು ಅವರು ಕಾಲು ಹಿಡ್ಕೊಂಡು ಅವ್ರಗಳ ಕೇಳ್ಕೊಂಡು ಬದುಕ್ತಾ ಇರ್ತಕ್ಕಂಥ ಕಂಟ್ರಿ. ನಮ್ಗಾದ್ರೆ ನಮಗೊಂದು ವಿಷನ್ ಅನ್ನೋದಿದೆ. 2047ರಷ್ಟು ಅಷ್ಟು ಇಸ್ವಿ ಒಳಗಡೆ ನಾವು ಡೆವಲಪ್ಡ್ ಕಂಟ್ರಿ ಆಗಬೇಕನ್ನೋ ಒಂದು ವಿಷನ್ ಅನ್ನು ಇಟ್ಕೊಂಡು ನಾವು ಇರ್ತಕ್ಕಂಥ ಕಂಟ್ರಿ ನಮ್ದಾಗಿರ್ತದೆ. ಅಂಡ್ GDP ಬಂದಾಗ ನಾವು 3rd ಲಾರ್ಜೆಸ್ಟ್ ಕಂಟ್ರಿ ಆಗ್ತಾ ಇದ್ದೀವಿ ಇನ್ ಫ್ಯೂಚರಲ್ಲಿ ಕೆಲವೇ ವರ್ಷಗಳಲ್ಲಿ. ಅಷ್ಟೊಂದೆಲ್ಲ ವಿಷನ್ ಇರಬೇಕಾದ್ರೆ ಪಾಕಿಸ್ತಾನ ಯಾವುದೇ ಒಂದು ವಿಷನ್ ಇಲ್ದಿರ ಏನೋ ಲೂಸ್ ಅಂದರೆ ಏನು ಕಳ್ಕೊಳ್ಳೋದಕ್ಕಂತೂ ಏನೂ ಇಲ್ಲ, ಅದ್ರ ಹತ್ರ ಭಿಕ್ಷೆ ಬೇಡೋ ಪರಿಸ್ಥಿತಿ ಅಲ್ಲಿದೆ. ಒಂದು ಯುದ್ಧ ಏನಾದರೂ ನಡೀತು ಅಂತಂದಾಗ ಅದ್ರ ಹತ್ರ ಕಳ್ಕೊಳ್ಳೋಕ್ಕಂತೂ ಏನೂ ಇಲ್ಲ ಪಾಕಿಸ್ತಾನ ಹತ್ರ. ಯುದ್ಧ ಆಗಿದೆ ಅಂತಂದ್ರೆ ಅದಕ್ಕೂ ನಷ್ಟ ಆಗುತ್ತೆ, ಆ ದೇಶಕ್ಕೂ ನಷ್ಟ ಆಗುತ್ತೆ, ನಮ್ಮ ದೇಶಕ್ಕೂ ಕೂಡ ನಷ್ಟ ಆಗುತ್ತೆ, ಇಲ್ಲ ಅಂತಲ್ಲ. ಆ್ಯಂಡ್ ಇನ್ನೊಂದು ಏನಂತಂದ್ರೆ ಅದು ನ್ಯೂಕ್ಲಿಯರ್ಡ್ ಕಂಟ್ರಿನೇ, ಅಂದರೆ ನ್ಯೂಕ್ಲಿಯರ್ ವೆಪನ್ಗಳನ್ನು ಹೊಂದಿರತಕ್ಕಂಥ ಕಂಟ್ರಿನೇ ಪಾಕಿಸ್ತಾನ. ಆ್ಯಂಡ್ ಮೋರೋವರ್ ನಾವು ಕೂಡ ನ್ಯೂಕ್ಲಿಯರ್ ವೆಪನ್ಗಳನ್ನು ಇಟ್ಕೊಂಡಿದ್ದೀವಿ ಅಂತಲೇ ಹೇಳ್ಬೋದು. ಆ್ಯಂಡ್ ಮತ್ತೊಂದು ವಿಚಾರ ಏನಪ್ಪ ಅಂತಂದರೆ ಇಲ್ಲಿ ಏನಾದರೂ ಯುದ್ಧ ಆಯಿತು ಅಂತಂದರೆ ಫಸ್ಟ್ ನ್ಯೂಕ್ಲಿಯರ್ ವೆಪನ್ಗಳನ್ನು ಯಾವುದೇ ಕಾರಣಕ್ಕೂ ಇಂಡಿಯಾ ಅಂತೂ ಯೂಸ್ ಮಾಡೋಕ್ಕೆ ಹೋಗೋದಲ್ಲ. ಏನು ಈ ಪಾಕಿಸ್ತಾನ ಕಾಲು ಕೆರ್ಕೊಂಡು ಕದನ ವಿರಾಮಗಳನ್ನು ಉಲ್ಲಂಘನೆ ಮಾಡಿಕೊಂಡು ಅಟ್ಯಾಕ್ ಮಾಡಿ 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 ಅಂತ ಏನು ಭಿಕ್ಷೆ ಬೇಡ್ಕೊಳ್ಳುತ್ತಲ್ಲ, ಸೊ ಆ ಥರ ನಾವು ಯಾವತ್ತಾಗಲಿ ಯುದ್ಧನೂ ಮಾಡೋಕ್ಕೆ ಹೋಗೋದಲ್ಲ. ಇಂಡಿಯಾ ಅಂತೂ ಆ ಥರ ಕಂಟ್ರಿ ಅಲ್ವೇ ಅಲ್ಲ. ಆ್ಯಂಡ್ ಮೋರೋವರ್ ನಮ್ಮದು ನ್ಯೂಕ್ಲಿಯರ್ ಪಾಲಿಸಿ ಏನು ಹೇಳುತ್ತಂದರೆ ನೋ ಫಸ್ಟ್ ಯೂಸ್ ಅಂತ. ಯಾವುದೇ ಒಂದು ನ್ಯೂಕ್ಲಿಯರ್ ವೆಪನನ್ನು ನಾವು ಮೊದಲಿಗೆ ಯೂಸ್ ಮಾಡೋದಿಲ್ಲ ಅಂತಲೇ ಅಗ್ರಿಮೆಂಟಲ್ಲಿ ಇರೋದು, ನ್ಯೂಕ್ಲಿಯರ್ ವೆಪನ್ಗಳನ್ನು ಯೂಸ್ ಮಾಡಬೇಕಾದ್ರೆ. ಆ್ಯಂಡ್ ಮೋರೋವರ್ ಯಾರಾದರೂ ಅದರ್ ಕಂಟ್ರಿ ಅಂದರೆ ನಮ್ಮ ಮೇಲೆ ಅಟ್ಯಾಕ್ ಮಾಡಿದವ್ರು ಏನಾದರೂ ನ್ಯೂಕ್ಲಿಯರ್ ವೆಪನ್ಸನ್ನು ಯೂಸ್ ಮಾಡಿದಾರ ಅಂತಂದರೆ ಸೊ ನಾವು ಎಷ್ಟು ಬೇಕಾದರೂ ಯೂಸ್ ಮಾಡ್ಬೋದು. ಅದರಲ್ಲಿ ಅದೇ ರೀತಿಯೇ ಇರೋದು. ನಾನು ಬೇಕಂದ್ರೆ ನಿಮಗೆ ಸ್ಕ್ರೀನ್ಶಾಟ್ ಹಾಕಿರ್ತೀನಿ ಅದು ಅಗ್ರಿಮೆಂಟ್ದು, ನೀವು ಚೆಕ್ ಮಾಡ್ಬೋದು. ಈಗೇನೋ ಅಪೋಸಿಟ್ ಕಂಟ್ರಿ ಅನ್ನೋದು ಒಂದಿಷ್ಟು ನ್ಯೂಕ್ಲಿಯರನ್ನು ಯೂಸ್ ಮಾಡಿದೆ ಅಂದರೆ ನಾವು ಇಷ್ಟೇ ಯೂಸ್ ಮಾಡ್ತೀವಿ ಅನ್ನೋದಲ್ಲ. ಅವರಿಷ್ಟು ಯೂಸ್ ಮಾಡಿದ್ರೆ ಅಂತ ಅದು ಕನ್ಫರ್ಮ್ ಆಯ್ತು ಅಂದರೆ ನಾವು ಎಷ್ಟು ಬೇಕಾದರೂ ನಮ್ಮನ್ನು ನಾವು ಡಿಫೆಂಡ್ ಮಾಡ್ಕೊಳ್ಳೋದಕ್ಕೆ ಎಷ್ಟು ಬೇಕಾದರೂ ಯೂಸ್ ಮಾಡ್ಕೋಬೋದು. ಆ ಥರ ಅಗ್ರಿಮೆಂಟ್ ಇರೋದು. ಆ್ಯಂಡ್ ಮೋರೋವರ್ ಯಾವುದೇ ದೇಶದ ಮೇಲೆ ಇಂಡಿಯಾ ದಂಡಿತ ಹೋಗೋದಾಗಿರ್ಬೋದು ಅಥವಾ ಅವ್ರ ಮೇಲೆ ಯುದ್ಧ ಮಾಡೋದು, ಫಸ್ಟ್ ನಾವೇ ಅಟ್ಯಾಕ್ ಮಾಡೋದು, ಆ ಥರ ಕಂಟ್ರಿ ಅಂತೂ ನಮ್ದು ಅಲ್ವೇ ಅಲ್ಲ. ಆ್ಯಂಡ್ ಈ POKಯನ್ನು ವಶಪಡಿಸ್ಕೊಳ್ಳೋದಕ್ಕೆ ಇದಕ್ಕೂ ಮೊದಲು ನಮಗೇನು ಅವಕಾಶಗಳು ಬಂದಿಲ್ವಾ ಅಂದಿದ್ರೆ ಬಂದಿತ್ತು ಅಂತಲೇ ಹೇಳ್ಬೋದು. 1965ರಲ್ಲಿ ಯುದ್ಧ ಮಾಡಬೇಕಾದ್ರೆ ಪಾಕಿಸ್ತಾನದ ಮೇಲೆ ಅವಾಗಲೂ ಒಂದು ಆಪ್ಷನ್ ಇರುತ್ತೆ ನಮಗೆ, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಪ್ರಧಾನಿಯಾಗಿರ್ಬೇಕಾದ್ರೆ. ಆ್ಯಂಡ್ ಅವಾಗಿನ ದೇಶದ ಪರಿಸ್ಥಿತಿ ಕೂಡ ಅಷ್ಟೊಂದು ಏನು ಚೆನ್ನಾಗಿರಲಿಲ್ಲ. ನಮಗೆ ತುಂಬ ಹಸುವಿನಿಂದ ಸುಮಾರಷ್ಟು ಜನಗಳು ಬಳಲ್ತಾ ಇದ್ರು. ಆ್ಯಂಡ್ ಮತ್ತೊಂದು ವಿಚಾರ ಏನಂತಂದರೆ 1971ರಲ್ಲಿ ಬಾಂಗ್ಲಾದೇಶಕ್ಕೆ ಏನು ಸ್ವತಂತ್ರ ಕೊಡಿಸ್ರಿ ಆವಾಗ ಕೂಡ ಫುಲ್ ನಮ್ಮ ಕಂಟ್ರೋಲಲ್ಲೇ ಇತ್ತು. ಪಾಕಿಸ್ತಾನ ಕೂಡ ನಮ್ಮ ಕಂಟ್ರೋಲಿಗೆ ಬರೋ ಅಷ್ಟು ಮಟ್ಟಿಗೆ ನಮ್ಮ ಸೈನ್ಯ ಅವ್ರನ್ನ ಕಂಟ್ರೋಲಿಗೆ ಮಾಡಿತ್ತು. ಅವಾಗ ಇಂದಿರಾ ಗಾಂಧಿ ಅವ್ರಿಗೂ ಅದನ್ನ ವಶಪಡಿಸ್ಕೊಳ್ಳೋ ಅವಕಾಶ ಇತ್ತು. ಸೊ ಅವಾಗ ಒಂದ್ಸಲ ಮಿಸ್ ಮಾಡ್ಕೊಂಡ್ವಿ. ಆ್ಯಂಡ್ ಕಾರ್ಗಿಲ್ ಯುದ್ಧ ಆಗಬೇಕಾದ್ರೂ ಅವಾಗಲೂ ಒಂದು ಸ್ವಲ್ಪ ಸ್ಲೈಟಾಗಿ ಅವಕಾಶ ಇತ್ತು ಅಂತಲೇ ಹೇಳ್ಬೋದು. ಆ್ಯಂಡ್ ಮೋರೋವರ್ ಈಗ ಪ್ರೆಸೆಂಟ್ ಪರಿಸ್ಥಿತಿಯನ್ನು ನಾವು ಅನಾಲಿಸಿಸ್ ಮಾಡಿದ್ರೆ ಜಿಯೋ ಪಾಲಿಟಿಕ್ಸ್ಗಂತ ನಾವು ನೋಡೋದಾದರೆ ಪಾಕಿಸ್ತಾನಗಿಂತ ನಾವು 10 ಪಟ್ಟು ಬೆಟರ್ ಪ್ಲೇಸಲ್ಲಿ ಇದ್ದೀವಿ ಅಂತಲೇ ಹೇಳ್ಬೋದು. ಈಗ ವರ್ಲ್ಡ್ ಕಂಟ್ರೀಸ್ ಅಂತ ತಗೊಂಡ್ರೆ ಸಪೋರ್ಟ್ ಮಾಡೋದಾದ್ರೂ ಇದೆ ಅಂದರೆ ಅದು ಇಂಡಿಯಾ ಪಾಕಿಸ್ತಾನ ಅಂತ ಬಂದಾಗ ಸೊ ಇಂಡಿಯಾ ಕಡೆನೇ ನಿಲ್ತದೆ ಅಂತಲೇ ಹೇಳ್ಬೋದು ಎಲ್ಲ ಕಂಟ್ರಿಗಳಿಗೆ ಮೆಜಾರಿಟಿ. ಇನ್ನು ಪಾಕಿಸ್ತಾನ ಕಡೆ ಯಾವುದಾದ್ರೂ ನಿಲ್ಲುತ್ತೆ ಅಂತಂದರೆ ಅದು ಮೇ ಬಿ ಚೀನಾ ಅಥವಾ ಟರ್ಕಿ ಈ ಥರ ದೇಶಗಳಷ್ಟೇ ಅದರ ಜೊತೆ ನಿಲ್ಬೋದು ಅಂತಲೇ ಹೇಳ್ಬೋದು. ಜಿಯೋ ಪಾಲಿಟಿಕಲಿ ನಾವು ಬೆಟರ್ ಪ್ಲೇಸಲ್ಲಿ ಇದ್ದೀವಿ ಅಂತಲೇ ಹೇಳ್ಬೋದು. ಆ್ಯಂಡ್ ಮೋರೋವರ್ ಇನ್ನೊಂದು ಏನಪ್ಪ ಅಂತಂದರೆ ಫಾರ್ ಸಪೋಸ್ ನಾವೀಗೇನಾದರೂ ಯುದ್ಧ ಮಾಡಿ POKನ ವಶಪಡಿಸ್ಕೊಂಡಿದ್ದೀವಿ ಅಂತಂದರೆ ಆ ಭೂಪ್ರದೇಶ ಒಂದೇ ವಶ ಆಗೋದಿಲ್ಲ, ಅಲ್ಲಿರ್ತಕ್ಕಂಥ ಜನ ಕೂಡ ನಮ್ಮವರೇ ಆಗ್ತಾರೆ. ನಮ್ಮವರೇ ಆಗಬೇಕಾದ್ರೆ ಅಲ್ಲಿರ್ತಕ್ಕಂಥ ಜನರ ಒಪಿನಿಯನ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಅಲ್ಲಿರ್ತಕ್ಕಂಥ ಗಿಲ್ಗಿಟ್ ಬಲ್ಕಿಸ್ತಾನ್ ಮತ್ತು ಆಜಾದ್ ಕಾಶ್ಮೀರ ಏನು ಜನ ಇರ್ತಾರಲ್ಲ ಸೊ ಅವರು ಒಪಿನಿಯನ್ ಕೂಡ ಮ್ಯಾಟರ್ ಆಗುತ್ತೆ. ಅಲ್ಲಿರ್ತಕ್ಕಂಥ ಕೆಲವರು ಜನಗಳು ಇಂಡಿಯಾಗೆ ಸೇರಬೇಕು ಅಂತ ಇಂಗಿತವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಕೆಲವರು ನಮಗೆ ಪಾಕಿಸ್ತಾನದಿಂದ ಮುಕ್ತಿ ಬೇಕಂತ ಅಷ್ಟೇ ಹೇಳ್ತಾ ಇದ್ದಾರೆ. ಆದರೆ ನಾವು ಇಂಡಿಪೆಂಡೆಂಟ್ ಆಗಿರಬೇಕು, ಅವ್ರ ಕಡೆಯಿಂದ ಮುಕ್ತಿ ಬೇಕಂತಲೂ ಹೇಳ್ತಾರೆ. ಅಲ್ಲಿ ಎರಡು ರೀತಿಯಾದ ದ್ವಂದ್ವ ನಿಲುವುಗಳು ಬಂದರೆ ಮತ್ತೆ ನಮಗೆ ಅಲ್ಲಿಂದ ನಾವು ಯುದ್ಧ ಮಾಡಿ ಪಾಕಿಸ್ತಾನದಿಂದ POKನ ತಗೊಂಡಿದ್ದೀವಿ ಅಂತಂದರೆ ಇಲ್ಲೂ ಮತ್ತೊಂದು ಸಂದಿಗ್ಧ ಪರಿಸ್ಥಿತಿ ಅನ್ನೋದು ಬಂದ್ಬಿಡುತ್ತೆ ನಮಗೆ. ಇದನ್ನು ಮ್ಯಾಟ್ರ್ ಕಂಟ್ರೋಲಲ್ಲಿ ಇಟ್ಕೋಬೇಕಾ, ನಾವು ಇದನ್ನ ಮೈಂಡಲ್ಲಿ ಇಟ್ಕೋಬೇಕಾಗುತ್ತೆ. ಆ್ಯಂಡ್ ಮೋರೋವರ್ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ ನಾವೇನಾದರೂ ಡೈರೆಕ್ಟಾಗಿ ಅವ್ರ ಜೊತೆ ಯುದ್ಧ ಮಾಡ್ತಿದ್ದೀವಿ ಅಂತಂದಾಗ ಈ ಕಡೆ ಏನು ಚೈನಾ ಏನಿದೆ ಅಲ್ವಾ ಸೊ ಅದು ನಮ್ಮನ್ನು ಅಟ್ಯಾಕ್ ಮಾಡೋ ಚಾನ್ಸಸ್ ಇರುತ್ತೆ. ಈ ಕಡೆ
ಲಾಸ್ಟ್ ಟೈಮ್ ನಾನು ಸ್ಟೇಟ್ಮೆಂಟಲ್ಲಿ ನೋಡಿದ್ದೆ, ನಾವು ಇಫ್ ಇನ್ ಕೇಸ್ ಇಂಡಿಯಾ ಏನಾದರೂ ಪಾಕಿಸ್ತಾನ ಮೇಲೆ ಯುದ್ಧ ಮಾಡಿದ್ರೆ ಏನು ಬಾಂಗ್ಲಾದೇಶ್ ಮಿನಿಸ್ಟರ್ ಅವನೊಬ್ಬ ಹೇಳಿದ, ನಾವು ಈ ಕಡೆ ಚೈನಾ ಮತ್ತು ನಾವು ಸೇರ್ಕೊಂಡು ಈ ಕಡೆ ಅಸ್ಸಾಂ ಏನು ಪ್ರದೇಶ ಇದೆಯಲ್ಲ, ಅರುಣಾಚಲ್ ಪ್ರದೇಶ ಆ ಕಡೆ ಅದೇನು ನಾರ್ತ್ ಈಸ್ಟ್ ಸ್ಟೇಟ್ಸ್ ಇದಾವಲ್ಲ ಅದನ್ನೆಲ್ಲ ನಾವು ವಶಪಡಿಸ್ಕೊಳ್ತೀವಿ ಅನ್ನೋ ಸ್ಟೇಟ್ಮೆಂಟನ್ನು ಕೂಡ ಪಾಸ್ ಮಾಡಿದ್ದ. ಆದರೆ ಇಲ್ಲಿ ಬಂದ್ಬಿಟ್ಟು ನಾವು ಬ್ಯಾಲೆನ್ಸ್ಡ್ ಆಗಿ ಹ್ಯಾಂಡಲ್ ಮಾಡಬೇಕಾಗುತ್ತೆ. ಫುಲ್ ಫೋರ್ಸಸ್ಸನ್ನು ನಾವು ಈ ಕಡೆ ಕಾಶ್ಮೀರಕ್ಕೆ ಕಳಿಸ್ಬಿಟ್ಟು ಇಲ್ಲಿ ಯುದ್ಧ ಮಾಡ್ತೀವಿ ಅಂದರೆ ಆ ಥರನೂ ಆಗೋದಿಲ್ಲ. ಜಿಯೋ ಪಾಲಿಟಿಕಲ್ಲಿ ಆ್ಯಂಡ್ ನಾವು ಸ್ಟ್ರಾಟಜಿಕಲ್ಲಿ ಪ್ಲಾನ್ ಮಾಡಿ ಹೊಡಿಬೇಕಾಗುತ್ತೆ. ಇಷ್ಟೆಲ್ಲ ಟೈಮ್ ಕೊಟ್ಟು ಯೋಚನೆ ಮಾಡ್ತಾ ಇದ್ದಾರೆ ಅಂತಂದರೆ ಇದರ ಹಿಂದೆ ಅಜಿತ್ ದೋವಲ್, ನರೇಂದ್ರ ಮೋದಿ ಅವರಾಗಿರ್ಬೋದು, ಮತ್ತು ಜೈಶಂಕರ್ ಏನು ಫಾರಿನ್ ಅಫೇರ್ಸ್ ಮಿನಿಸ್ಟರ್ ಇದ್ದಾರೆ ಅವರಾಗಿರ್ಬೋದು, ರಾಜನಾಥ್ ಸಿಂಗ್ ರಕ್ಷಣಾ ಸಚಿವರು, ಇವರೆಲ್ಲ ಮೀಟಿಂಗ್ ಮಾಡಿಕೊಂಡು ಒಂದು ಮಾಸ್ಟರ್ ಮೈಂಡನ್ನು ಯೂಸ್ ಮಾಡಿ ದೊಡ್ಡದಾಗಿ ಸಮಥಿಂಗ್ ಈಸ್ ಬಿಗ್ ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರ ಕಾದು ನೋಡೋಣ ಯಾವ ಥರ ಮಾಸ್ಟರ್ ಸ್ಟ್ರೋಕನ್ನು ಕೊಡ್ತಾರೆ. ಲಾಸ್ಟ್ ಟೈಮ್ ಏನು ಸರ್ಜಿಕಲ್ ಸ್ಟ್ರೈಕ್ ಈ ಪದನೇ ನಮ್ಗೆ ಗೊತ್ತಿರಲಿಲ್ಲ, ಅದು ಮಾಡಿದ ಮೇಲೇ ಗೊತ್ತಾಯ್ತು ಅದು ಸರ್ಜಿಕಲ್ ಸ್ಟ್ರೈಕ್ ಅನ್ನೋದೊಂದು ಇರುತ್ತೆ ಅಂತ ಹೇಳ್ಬಿಟ್ಟು. ಸರ್ಜಿಕಲ್ ಸ್ಟ್ರೈಕ್ ಅಂತಂದರೆ ಎಲ್ಲೋ ಒಂದು ಬಾಡಿಯಲ್ಲಿ ಗಾಯ ಆಗಿದೆ ಅಂತಂದರೆ ಮೆಡಿಕಲ್ ವರ್ಡ್ ಅದು, ಆ ಗಾಯಕ್ಕೆ ಮಾತ್ರ ವಾಸಿ ಮಾಡೋದಕ್ಕೆ ಟ್ರೀಟ್ಮೆಂಟ್ ಮಾಡ್ತಕ್ಕಂಥದ್ದು. ಅದು ಯುದ್ಧ ಅಂತ ಕರೆಯೋದಿಲ್ಲ ಅದನ್ನು, ಅರ್ಥ ಆಯ್ತಾ? ಅಂದರೆ ನಮ್ಮ ಮೇಲೆ ಉಗ್ರರು ದಾಳಿ ಮಾಡಿದರೆ ಆ ಉಗ್ರರಿಗೆ ನಾವು ಪಾಠ ಕಳಿಸಿದ್ವಿ ಅನ್ನೋದ್ರ ಬಗ್ಗೆ ಅದನ್ನ ಸರ್ಜಿಕಲ್ ಸ್ಟ್ರೈಕ್ ಅಂತ ಕರೀತಾರೆ. ಆ ಥರ ಅಂತ ನಮ್ಗೆ ಗೊತ್ತಿರಲಿಲ್ಲ ಅಂತಲೇ ತಿಳಿಸ್ಕೊಡಿದ್ರೆ ಈಗ ಅಮಾಯಕರು 26 ಜನರು ಪ್ರಾಣ ಅಂತ ಇದ್ದಾರೆ. ಇನ್ನು ಸಮಥಿಂಗ್ ಬಿಗ್ ಇರ್ಬೋದು ಅಂತ ಅನಿಸಿದೆ. ನಿಮ್ಮ ಅಭಿಪ್ರಾಯಗಳೇನು ಅನ್ನೋದ್ರ ಬಗ್ಗೆ ಕಮೆಂಟಲ್ಲಿ ತಿಳಿಸ್ಕೊಡಿ ಅಂತ ಹೇಳ್ತಾ, ಈ ವಿಚಾರ ನಿಮ್ಗೇನಾದರೂ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಇಂತಹ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳಿಗೋಸ್ಕರ ಕ್ರಿಯೇಟಿವ್ ಕೋದಂಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು ಸ್ನೇಹಿತರೆ.